ಅದು ಕೃಷ್ಣ ಇದಕ್ಕೆ ನಮ್ಮ ತಾಲೂಕೆ MLA ಅಲ್ವೇ 2 ಪಂಚಾಯತಿಯನ್ನ ಕುಂಡ್ರಿಸ್ಕೊಂಡು ಅವನು ಏನನ್ನ ಕೇಳವನ ಜಮೀನು ಕೊಡ್ತೀರಾ ಕೊಡಲ್ವೇ ಅನ್ನೋದೇನನ್ನ ಕೇಳಿದ್ರೆ ಹೇಳ್ರ ಇವನೆಲ್ಲೋ ನಿಂತ್ಕೊಂಡು ಜಮೀನು ಮಾಡಿಬಿಟ್ರೆ ಬಡವ್ರ ಬಗ್ಗರು ಎಲ್ಲಿ ಹೋಗ್ಬೇಕು? ಯಾರ ಅಪ್ಪಂದು ಜಮೀನು? ಅವ್ರ ಅಪ್ಪಂದಲ್ಲ, ನಮ್ಮದು ಜಮೀನು. ಇವನು ದುಡ್ಡುಗಳು ಕೊಟ್ಬಿಟ್ಟು ಎಲ್ಲರಿಗೂ ಕುಡಿಯೋಕೆ ಕಡಿಯೋಕೆ ಕಳಿಸ್ಬಿಟ್ಟು ರೌಡಿಜ ಮಾಡೋದಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿಂಗೆ ಜನ್ಮಕ್ಕೆ ಹೋಗೋ ಸರ್ಕಲ್ಗಳಲ್ಲಿ ಅಲ್ಲ, ಸರ್ಕಾರ ರೌಡಿಜ ಮಾಡಬೇಕು ಅಂತ ದುಡ್ಡು ಆಸೆ ಅಂತ. ಇವನ ಆಸ್ತಿಗೆ ಹೋಗಲ್ಲ ಕಣ್ರಿ, ನಮ್ಮದು ಸ್ವಯದಿತ ಸಂಪಾದನೆ ಮಾಡಿದ ಆಸ್ತಿಗಳು ಇವ್ರ ಅಪ್ಪಂಗೆ ಹೋಗಲ್ಲ. ಕೊಡೋದ್ರಿಂದ ಮಡಿಕೊಳ್ಳಿ, ಕೊಡದೇ ಇರೋ ಯಾಕೆ ಬಂಧನ ಮಾಡಬೇಕು ಇವನು? ಇದು ಆಕ್ಚುಲಿ ಚೆನ್ನಾಗಿರೋದು. ಯಾರಪ್ಪಂದು ಅಲ್ಲ, ನಾವು ಯಾವ ಜನ್ಮಕ್ಕೂ ಆಸ್ತಿ ಬಿಡೋಲ್ಲ. ಮಾಡ್ರಾದ್ರೂ ಚಿಂತೆ ಇಲ್ಲ, ಕೊಲೆ ಆದ್ರೂ ಚಿಂತೆ ಇಲ್ಲ. ಈಗ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟವ್ರೆ, ಹಾಲು ನಿಮ್ಮೂರಿನ ಹಾಲು ಕುಡಿ ಹೌದು, ಯಾರಿಗೂ ಕ್ಯಾನ್ಸರ್ ಇಲ್ಲ, ಯಾರಿಗೂ ಇಲ್ಲ. ನೋಡಿ ಮೇಡಮ್ ಅವರೇ, ಯಾರಿಗೂ ಇಲ್ಲ. ನನ್ನ ಮಕ್ಕಳು ಆಸ್ತಿ ಹೊಡ್ಕೋಬೇಕು, ದುಡ್ಡು ತಗೋಬೇಕು ಅಷ್ಟಕ್ಕೆ ಮಾತಾಡ್ತವ್ರೆ ಹೊರತು ಯಾರಿಗೂ ಇಲ್ಲ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಈ ರೋಡಿ ಜಮ್ಗಳು ಬಿಟ್ಬಿಟ್ಟು ಬಸ್ ಸ್ಟಾಪಲ್ಲಿ ಮೆರವಣಿಗೆ ಮಾಡಿಸೋದೆಲ್ಲ ತಾಕತ್ತಿದ್ರು ಬರಲಿ, ಅಲ್ಲಿ ನೀವು ಕುಂತ್ಕೊಳ್ಳಿ, ಮಾತಾಡಲಿ, ರೈತರನ್ನ ಕರೆಸಿ. ಆ ಕಾಸು ಕೊಟ್ಬಿಟ್ಟಲ್ಲ ವ್ಯವಹಾರ ಮಾಡಿಸೋದು, ಅವ್ನು ಮಾತಾಡ್ಸೋದು. 1.5 ವರ್ಷದಿಂದ ಹೋರಾಟ ಮಾಡ್ಕೋಬೇಕು. ಇನ್ನೂ ಬಂದು ನೋಡಿಲ್ಲ. ಈಗ ಬರಲೇ ಇಲ್ಲ. ಕುಮಾರಸ್ವಾಮಿ ಮೇಲೆ ಯಾಕೆ ಹಾಕ್ಬೇಕು? ಕುಮಾರಸ್ವಾಮಿ ಅವಾಗ ಮಾಡಕ್ ಹೋಗಿದ್ದ, ಬೇಡ ಅಂತ ರೈತರು ಹೇಳಿದ್ರು, ಅದರಂತೆ ಬುಟ್ಟ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ನೀವ್ಯಾಕೆ? ನೀವು ಬಿಡಿ, ಬೇಡ ಅಂತ ಅವರೆಲ್ಲ. ಈಗ ನಿಮ್ಗೇನು ಬೇಕಾಗಿದೆ? ಇನ್ನೆಲ್ಲೂ ಇಲ್ಲ ಬಡ್ಲ ಜಮೀನು ಇದೇ ಅದೇ ನೋಡ್ರಿ. ಸೌಂದರ್ಯ ಹೆಂಗದ ಇಲ್ಲಿ ನಮಗೆ? ಸೌಂದರ್ಯ ಹೆಂಗದೆ? ಇವು ಯಾಕೆ ಈಗ ನಮ್ಮ ಜಮೀನುಗಳಿಗೆ ಆಸೆ ಬೀಳ್ಬೇಕಾಗಿರೋದು? ಹಣ ಬೇಕಾದ್ರೆ ಎಷ್ಟಾದ್ರು ಕೋಟಿ ಗಟ್ಟಲೆ ಮಾಡ್ಕೊಂಡ್ರೆ ಇವ್ರು ಉಳಿಯಲ್ಲ, ಇವ್ರ ಮಕ್ಕಳು ಉಳಿಯಲ್ಲ. ನನ್ನ ಮಕ್ಕಳ ನೀವು ಮನುಷ್ಯರ ಜೀವನ ನಮ್ಮ ರೈತರಿಗೆ ಮೋಸ ಮಾಡಿದ್ರೆ ಅವ್ರ ಮಕ್ಕಳು ಯಾರು ಉಳಿಯಲ್ಲ. ಕರೆಕ್ಟಾಗಿ ವ್ಯವಹಾರ ಮಾಡ್ಕೋಬೇಕಾದ್ರು ರಾಜಕೀಯದವರು, ಇವ್ರು 5 ವರ್ಷದವರು ರಾಜಕೀಯ ಮಾಡೋದು. ಎಷ್ಟು ಬೇಕಾದ್ರೆ ತಲೋಡ್ ಜೀವನ ಮಾಡ್ತಾರೆ. ನಾವು ಆ ಥರ ಎಲ್ಲ ಭೂಮಿ ತಾಯಿ ಗೇ ಸಂಪಾದನೆ ಮಾಡಿ ಜೀವನ ಮಾಡ್ತೀವಿ. ತಾಕತ್ತಿರು ಬಂದ್ಬಿಟ್ಟು ಕೇಳಲಿ, ನಮಗೆ ಕೊಡ್ರಿ ಅಂತ ಕೇಳಲಿ. ನಮ್ಮ ಇಷ್ಟ ಅವ್ರು ಕೊಡ್ತೀವಿ, ಇಲ್ಲದೆ ಅವ್ರಿಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮನೆ ಇರ್ಬೇಕು ಅವರು. ಈಗ ಮುಖ್ಯಮಂತ್ರಿಗಳು ನಿಮ್ಮ ಪಕ್ಕದ ತಾಲೂಕವರು ಕನಕಪುರದವರು, ಅವ್ರನ್ನ ಮಾತ್ರ ಕನಕಪುರದಲ್ಲಿ 1 ಕುಂಟೆ ಜಮೀನು ಕೊಡಬೇಡಿ ಅಂತ ಹೇಳ್ತಾರೆ. ಇದು ಅದಕ್ಕೆ ಸೇರಿದೆ ಅಲ್ವಾ? ಇಲ್ಲಿ ಕೊಟ್ಬಿಡು ಅಂತಾರೆ. ಅಲ್ಲಿಲ್ವಾ ಬಡ್ಲ ಜಮೀನು? ಇಲ್ಲದ ಅಲ್ಲ, ಯೋಚನೆ ಮಾಡ್ರಿ. ಬೆಟ್ಟ ಗುಡ್ಡೆ ಬೇಕಾದಷ್ಟದಲ್ಲಿ ಅಲ್ಲಿ ಮಾಡ್ತೀರ. ನಿನ್ನ ತಾಲೂಕು ಉಳಿಸ್ಕೊಂಡು ನಮ್ಮ ತಾಲೂಕು ಹಾಳು ಮಾಡಕ್ಕೆ ಬಂದು ಉಳಿತೀರ? ಅಲ್ಲ, ತರವಾಗದ ಹೇಳಿ, ಯಾರು ಅವ್ರ ತಾಲೂಕು ಉಳಿಸ್ಕೋಬೇಕು, ನಮ್ಮ ತಾಲೂಕು ಹಾಳು ಮಾಡಬೇಕು ಅಷ್ಟೇ. ಅವರಲ್ಲಿರೋದು ನೋಡ್ರಿ. ದುಡ್ಡು ಕಾಸು ಕೊಟ್ಟು ಬಸ್ ಸ್ಟಾಪಲ್ಲಿ ಕುಂಡ್ರಿಸಿ ಧರಣಿ ಮಾಡೋ ಕೆಲಸ ಅವ್ರಿಗೆ ಬೇಕಿಲ್ಲ. ಯಾರು ಒಪ್ಪಿಗೆ ಆದವ್ರು ಕೊಡ್ತಾರೆ, ಒಪ್ಪಿಗೆ ಇಲ್ದವ್ರು ಕೊಡ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟು ಮಾಡ್ಕೊಂಡೋಗ್ಲಿ. ನಿಮ್ಮ ಹಣಿನ ಅಷ್ಟೇ ಸಾಕು. ನೀವು ಸಂಪಾದನೆ ಮಾಡ್ಕೊಂಡಿರೋದೆಲ್ಲ ಸಾಕು. ಇನ್ನೆಷ್ಟು ರೈತರನ್ನ ಹಾಳು ಮಾಡ್ತೀರಿ? ಇದು ಸಾಪ ತಗೊಳ್ಬಿಡ್ತದೆ ರೈತರು ಸಾಪ. ನೋಡಿರಿ, 2 ಹುಲ್ ಕುಯ್ಕೊಂಡು ಜೀವನ ಮಾಡ್ಕೊತೀವಿ ನಾವು ಹಸ್ಗಳು ಕಟ್ಕೊಂಡು. ನನಗೆ ಹಂಗೆ ಆಸ್ತಿ ಇರಲಿಲ್ಲ. ಕಂಡೋರ್ ಜಮೀನಲ್ಲಿ ದುಡಿಮೆ ಮಾಡಿ ಆಸ್ತಿ ಸಂಪಾದನೆ ಮಾಡಿದ್ದೀನಿ ನಾನು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇವತ್ತಿಗೂ ಅಷ್ಟೇ, ಇನ್ನೆಷ್ಟೊತ್ತಿಗೂ ಅಷ್ಟೇ, ನಮ್ಮ ಮಕ್ಳಿಗೋಸ್ಕರ. ನಮ್ಗೆ ಯಾಕೆ ಬೇಕು? ನಿಮ್ಗೆ ಸಾಲದ ಇರೋ ಜಮೀನು ಸಾಲದ? ಯಾಕೆ ಅಧ್ವಾನ ಮಾಡ್ತೀರಿ ನಮ್ಮನ್ನ ರೈತರನ್ನ ಹೇಳಿ? ಟೌನ್ಶಿಪ್ ಮಾಡಿ ಫ್ಯಾಕ್ಟರಿಗಳು ಕಟ್ಟು, IT-BT ಕಂಪ್ನಿ ಕಟ್ಟು, ಕೆಲಸ ಕೊಡ್ತೀವಿ ಅಂತ. ಯಾರು ಕೆಲಸ ಕೊಡಲ್ಲ. ಬಾತ್ರೂಮ್ ತೊಳೆಯೋಕ್ಕೂ ಕರ್ಕೊಳ್ಳಲ್ಲ ಇಲ್ಲಿಯವ್ರನ್ನ. ಬಾತ್ರೂಮ್ ತೊಳೆಯೋಕ್ಕೂ ಕರ್ಕೊಳ್ಳಲ್ಲ. ನೋಡಿದ್ದೀವಿ ನಾವು. ಎಲ್ಲ ತಾವು ನೋಡಿ ಬಿಟ್ಬಿಟ್ಟಿದ್ದೀವಿ. ನಮ್ಗೆ ಯಾವ ಕಂಪ್ನಿನೂ ಬೇಡ, ಯಾವ ಇದ್ರು ಬೇಡ. ನಾವೇನೋ ನಮ್ಮ ಜೀವನ ನಾವು ಮಾಡ್ಕೊಯ್ತೀವಿ ಅಷ್ಟೇ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಈಗಾಗಲೇ 481 ಆಗದೆ ನೀವು ದುಡ್ಡುಗಳು ಕೊಟ್ಟು ಈಗ ಎಲ್ಲ ಕುಂಡ್ರಿಸ್ಬಿಟ್ಟು ಕೊಡ್ತಾರೆ ಅಂತ ಅಂದವ್ರಿಗೆಲ್ಲ 500, 300 ಇವನ್ನ ಕರ್ಕೊಂಡು ಕುಂಡ್ರಿಸ್ಕೊಂಡು ರಾಜಕೀಯ ಮಾಡ್ತೀರಾ? ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ರಾಜಕೀಯ ಬೇಕಿಲ್ಲ. ರೈತರು ಉಳ್ಕೊಳ್ಳಿ, ನೀವು ಚೆನ್ನಾಗಿರ್ರಿ. ರೈತರನ್ನ ಹಾಳು ಮಾಡೋಕೋಬೇಡಿ, ಅವ್ರ ದೋಸ ನಿಮ್ಗೆ ಹೊಡೆದ್ಬಿಡ್ತದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.